ನೀವು ಯಾರನ್ನಾದ್ರೂ ಗಮನಿಸಿದಾಗ ಈ ವ್ಯಕ್ತಿ ಒಂದು ಲಕ್ಷ್ಯ ಇಟ್ಟುಕೊಂಡರೆ ಅದನ್ನು ಸಾಧಿಸುವವರೆಗೂ ಬಿಡುವುದಿಲ್ಲ ಅಂತ ಅನಿಸಿದರೆ ಅದಕ್ಕೆ ಕಾರಣ ವಿಶಾಖ ನಕ್ಷತ್ರ ಆಗಿರಬಹುದು. ಎಲ್ಲರಿಗೂ ನಮಸ್ಕಾರ. ನಾವು ನಕ್ಷತ್ರಗಳ ಸೀರೀಸ್ ಅಲ್ಲಿ ಇಂದು ವಿಶಾಖ ನಕ್ಷತ್ರ ಬಗ್ಗೆ ಮಾತಾಡೋಣ. ನಾನು ಈಗ ಹೇಳೋದು ನಿಮ್ಮ ಜನ್ಮ ನಕ್ಷತ್ರ ವಿಶಾಖ ಬಗ್ಗೆ. ವಿಶಾಖ ನಕ್ಷತ್ರ ಭಚಕ್ರದ 16ನೇ ನಕ್ಷತ್ರ. ಇದು ತುಲಾ ಮತ್ತು ವೃಶ್ಚಿಕ ರಾಶಿಗಳಲ್ಲಿ ಬರುತ್ತದೆ. ಮೊದಲು 3 ಪಾದ ತುಲಾದಲ್ಲಿ, ಕೊನೆಯ ಪಾದ ವೃಶ್ಚಿಕದಲ್ಲಿ. ಇದರ ಅಧಿಪತಿ ಗುರು. ವಿಶಾಖ ಜನ್ಮ ನಕ್ಷತ್ರ ಇರುವವರ ಮೂಲ ಗುಣ ಏನು ಗೊತ್ತಾ? ಲಕ್ಷ್ಯದ ಕಡೆ ದೃಢವಾಗಿ ಸಾಗುವ ಶಕ್ತಿ. ವಿಶಾಖ ಅಂದರೆ ಒಂದು ಗುರಿಯ ಕಡೆ ಸಾಗುವುದು. ಇವರು ಲಕ್ಷ್ಯ ಇಟ್ಟುಕೊಂಡು ಕೆಲಸ ಮಾಡುವವರು. ಏನೇ ಅಡಚಣೆ ಬಂದರೂ ಪ್ರಯತ್ನವನ್ನು ಮಧ್ಯದಲ್ಲಿ ಬಿಡದೆ ಮುಂದೆ ಸಾಗುವವರು. ವಿಶಾಖ ನಕ್ಷತ್ರದ ಸಂಕೇತ ಕುಂಭಾರನ ಚಕ್ರ, ಪಾಟರ್ಸ್ ವೀಲ್. ಅದು ಪ್ರಯತ್ನ ಮಾಡುತ್ತಾ ಮುಂದೆ ಸಾಗುವುದನ್ನು ಸೂಚಿಸುತ್ತದೆ. ಅಂದರೆ ಒಂದು ದಿನದಲ್ಲಿ ಯಶಸ್ಸು ಸಿಗುವುದಿಲ್ಲ, ನಿಧಾನವಾಗಿ ಗುರಿಯ ಕಡೆ ಸಾಗಬೇಕು. ವಿಶಾಖ ನಕ್ಷತ್ರದ ಅಧಿದೇವತೆ ಶಕ್ರಾಗ್ನಿ, ಅಂದರೆ ಇಂದ್ರ ಮತ್ತು ಅಗ್ನಿ. ಇಂದ್ರ ಶಕ್ತಿ ಅಂದ್ರೆ ಸಾಧನೆ ಮತ್ತು ನಾಯಕತ್ವ. ಅಗ್ನಿ ಶಕ್ತಿ ಅಂದ್ರೆ ಉತ್ಸಾಹ ಮತ್ತು ಪರಿವರ್ತನೆ. ಅದಕ್ಕೆ ವಿಶಾಖ ಜನರಲ್ಲಿ ಏನನ್ನಾದರೂ ಸಾಧಿಸಬೇಕು ಅನ್ನುವ ಆಸೆ ಕಾಣಿಸುತ್ತದೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಉದ್ಯಮೇನಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಹಿ. ಅಂದರೆ ಕನಸು ಕಾಣುವುದು ಸಾಕಾಗುವುದಿಲ್ಲ, ಪ್ರಯತ್ನವೂ ಬೇಕು. ಇದೇ ವಿಶಾಖ ಶಕ್ತಿ. ಆದರೆ ಒಂದು ಎಚ್ಚರಿಕೆ ಇದೆ. ವಿಶಾಖ ಎನರ್ಜಿ ಸಮತೋಲನದಲ್ಲಿ ಇಲ್ಲದಿದ್ದರೆ ಗುರಿಯ ಮೇಲೆ ಹೆಚ್ಚು ಗಮನ, ಗೋಲ್ ಒಬ್ಸೆಷನ್, ತಾಳ್ಮೆ ಕಳೆದುಕೊಳ್ಳುವುದು, ಇಂಪೇಷನ್ಸ್, ಎಲ್ಲವನ್ನು ಸ್ಪರ್ಧೆಯಾಗಿ ನೋಡುವುದು, ಬೀಯಿಂಗ್ ಓವರ್ ಕಾಂಪಿಟೇಟಿವ್, ಸಾಧನೆಗಾಗಿ ಹೆಚ್ಚು ಒತ್ತಡ ತೆಗೆದುಕೊಳ್ಳುವುದು, ಅಚೀವ್ಮೆಂಟ್ ಪ್ರೆಷರ್. ವಿಶಾಖ ಜನ್ಮ ನಕ್ಷತ್ರ ಇರುವವರಿಗೆ ಲಕ್ಷ್ಯ ಒಂದು ಶಕ್ತಿ, ಆದರೆ ತಾಳ್ಮೆ ಒಂದು ಜೀವನ ಪಾಠ. ನೀವು ಪ್ರಯತ್ನ ಮತ್ತು ತಾಳ್ಮೆ ನಡುವೆ ಸಮತೋಲನ ಕಲಿತಾಗ ನಿಮ್ಮ ಜೀವನ ಸ್ಥಿರವಾದ ಯಶಸ್ಸಿನ ಕಡೆ ಸಾಗುತ್ತದೆ. ವಿಶಾಖ ನಕ್ಷತ್ರ ಸಾಧನೆಯ ಶಕ್ತಿ. ಸಮತೋಲನ ಬಂದಾಗ ಅದು ಸಾಧನ ಮತ್ತು ಬೆಳವಣಿಗೆಯಾಗಿ ಮೂಡುತ್ತದೆ. ಇದು ವಿಶಾಖ ನಕ್ಷತ್ರ ಬಗ್ಗೆ ಸರಳ ಪರಿಚಯ. ಮುಂದಿನ ವಾರ ಅನುರಾಧ ನಕ್ಷತ್ರ ಬಗ್ಗೆ ಮಾತಾಡೋಣ. ಜ್ಯೋತಿಷಾಸ್ತ್ರ ನಮ್ಮ ಭಾರತೀಯ ವೇದಾಂಗ. ಇದನ್ನು ಸರಳವಾಗಿ ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಧನ್ಯವಾದಗಳು.